ಗುರುವಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಯತೀರ್ಥಾಖ್ಯತರಣಿ ಭಾಸತಾಮ್ನೋ ಕೃದಂಬರಿ. ಜಯತೀರ್ಥರ ಪುಣ್ಯ ದಿನದ ಈ ಪಾವನ ಸಂದರ್ಭದಲ್ಲಿ ಅವರ ಪುಣ್ಯ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಬರೀ ಮಾಧ್ವರು ಮಾತ್ರ ಅಲ್ಲ, ನಮ್ಮ ಪ್ರಾಚೀನ ದರ್ಶನದಲ್ಲಿ ಅಭಿಮಾನವುಳ್ಳ ಎಲ್ಲರೂ ಕೂಡ ಅವರು ನಮ್ಮ ದರ್ಶನಕ್ಕೆ ಕೊಟ್ಟ ಕೊಡುಗೆಯನ್ನು ಸ್ಮರಿಸಿ ಅವರಿಗೆ ನಮ್ಮ ಭಕ್ತಿ ಕೃತಜ್ಞತೆಯನ್ನು ಅರ್ಪಿಸಬೇಕು. ಅಂಥ ದೊಡ್ಡ ದಾರ್ಶನಿಕರು. ಅವರ ಪ್ರತಿಭೆ ಅಷ್ಟು ಅಲ್ಪಾವಧಿಯಲ್ಲಿ ಇಂಥ ಮಹೋನ್ನತ ಗ್ರಂಥವನ್ನು ಬರೆದ ಅವರ ಆಗಿನ ಕಾಲದ ಸ್ಥಿತಿಯಲ್ಲಿ ಗುಹೆಯ ಒಳಗೆ ಇದ್ದುಕೊಂಡು ಅದ್ಭುತವಾದ ಗ್ರಂಥ ಅದನ್ನು ಇಷ್ಟು ಅಲ್ಪಾವಧಿಯಲ್ಲಿ ಮಾಡಿದ ಅವರ ಪ್ರತಿಭೆ ಎಷ್ಟು ಅಸಾಧಾರಣ. ಅವರ ಪಾಂಡಿತ್ಯ, ಅದರ ಜೊತೆಗೆ ಅವರ ವೈರಾಗ್ಯ. ಅವರು ತಾರುಣ್ಯದ ಹೊಸ್ತಿಲಲ್ಲಿ ಕಾಲಿಟ್ಟಿದ್ದಾರೆ. ವಿವಾಹ ಆಗಿದೆ, ಮುಂದೆ ಸಂಸಾರ ಸುಖವನ್ನು ಅನುಭವಿಸಬೇಕು. ಆ ಘಟ್ಟದಲ್ಲಿ ಗುರುಗಳ ಸಂಪರ್ಕವಾಯಿತು, ಎಲ್ಲ ತ್ಯಾಗ ಮಾಡಿದರು. ಕಾಂತ ಇಬ್ಬರು ಪತ್ನಿಯರನ್ನು ಸ್ವೀಕಾರ ಮಾಡುವಂಥ ವಿವಾಹವಾಗಿ ಮುಂದಿನ ಸಂಸಾರದ ಸುಖವನ್ನು ಆರಂಭಿಸುವ ದಿನ. ಆ ಸಂದರ್ಭದಲ್ಲಿ ಗುರುಗಳ ದರ್ಶನದಿಂದಾದ ಘಟನೆ. ಇದರಿಂದ ಅವರ ವ್ಯಕ್ತಿತ್ವವೇ ಪರಿವರ್ತನೆಯಾಗಿ ಎಲ್ಲ ಅವತ್ತೇ ಸಂಸಾರ ಸುಖವನ್ನು ತ್ಯಾಗ ಮಾಡಿದರು. ಒಂದು ದಿನವೂ ಕೂಡ ಸಾಂಸಾರಿಕ ಸುಖವನ್ನು ಅನುಭವಿಸಿಲ್ಲ. ಆದರೆ ಅದರ ಹೊಸ್ತಿಲಲ್ಲಿದ್ದರು. ಮದುವೆಯಾಗಿದೆ, ಮುಂದೆ ಅಂಥ ಸಾಂಸಾರಿಕ ಸುಖ ಅನುಭವಿಸಬೇಕು. ಆ ಘಟ್ಟದಲ್ಲಿ ಅದನ್ನೆಲ್ಲ ತ್ಯಾಗ ಮಾಡುವುದು ಅಂದರೆ ದೊಡ್ಡ ವೈರಾಗ್ಯ. ಅದ್ಭುತವಾದ ಇತಿಹಾಸದಲ್ಲಿ ಗೌತಮ ಬುದ್ಧರ ಬಗ್ಗೆ ಹೇಳ್ತಾರೆ. ಗೌತಮ ಬುದ್ಧರು ವಿವಾಹ ಆಗಿ ಮಕ್ಕಳನ್ನು ಪಡೆದು ಎಲ್ಲ ಸಂಸಾರ ಸುಖ ಅನುಭವಿಸಿದ ನಂತರ ಕೆಲವು ಘಟನೆಗಳನ್ನು ನೋಡಿ, ದುಃಖದ ಕೆಲವು ಘಟನೆ ನೋಡಿ ವೈರಾಗ್ಯ ಬಂದು ತ್ಯಾಗ ಮಾಡಿದರು. ಆದರೆ ಸಂಸಾರದ ಸುಖ ಅನುಭವಿಸಿದ್ದಾರೆ. ರಾಜಕುಮಾರರಾಗಿ ಒಳ್ಳೆಯ ರೀತಿಯಿಂದ ಎಲ್ಲ ಭೋಗದ ಅನುಭವ ಆಗಿದೆ. ಆದರೆ ಒಮ್ಮೆಲೆ ಅದನ್ನು ತ್ಯಾಗ ಮಾಡಿದರು. ಟೀಕಾಕೃತ್ಪಾದರ ತ್ಯಾಗ ವೈರಾಗ್ಯ ಅದಕ್ಕಿಂತಲೂ ಮಿಗಿಲಾದ. ಇವು ತಾರುಣ್ಯದ ಹೊಸ್ತಿಲು, ಇನ್ನೂ ಸಂಸಾರ ಸುಖ ಅನುಭವಿಸಬೇಕಾದ ಘಟ್ಟ. ಆ ಕಾಲದಲ್ಲಿ ಅದನ್ನೆಲ್ಲ ತ್ಯಾಗ ಮಾಡಿದ್ದು ಅಂದರೆ ಅಂಥದ್ದು ಉದಾಹರಣೆ ಸಿಗುವುದು ಕಷ್ಟ. ಅಂಥ ದೊಡ್ಡ ತ್ಯಾಗ ವೈರಾಗ್ಯಕ್ಕೆ ನಮ್ಮ ಟೀಕಾಕೃತ್ಪಾದರು ಒಂದು ದೊಡ್ಡ ಉದಾಹರಣೆ. ಹೀಗಾಗಿ ಅವರ ವೈರಾಗ್ಯ, ಅವರ ಪಾಂಡಿತ್ಯ, ಅವರ ಪ್ರತಿಭೆ ಎಲ್ಲವೂ ಕೂಡ ಅದ್ಭುತ ಮತ್ತು ಅಸಾಧಾರಣ. ಈಗಾಗಲೇ ಹರಿದಾಸ ಭಟ್ಟರು, ಮಧ್ವಾಚಾರ್ಯರು ಮತ್ತು ಟೀಕಾಕೃತ್ಪಾದರು ಕೊಟ್ಟ ದೊಡ್ಡ ಕೊಡುಗೆ. ಯಾವ ದಾರ್ಶನಿಕರು ಕೂಡ ಸಂಸಾರದ ಕಾರಣ ದೇಹಕ್ಕೂ ಜೀವನಿಗೂ ಅಭೇದ, ದೇಹವೇ ತಾನು ಎಂಬ ಭ್ರಮೆಯಲ್ಲಿ ಇದೆಲ್ಲ ದುಃಖದ ಕಾರಣ ಎಂಬುದನ್ನು ಎಲ್ಲ ದಾರ್ಶನಿಕರು ಒಪ್ಪಿದ್ದಾರೆ. ಆತ್ಮನನ್ನು ಯಾರು ಒಪ್ಪಿದ್ದಾರೆ ಅವರೆಲ್ಲರೂ ಕೂಡ ಬುದ್ಧರಿಂದ ಆಗಮಿಸಿ ಎಲ್ಲ ದಾರ್ಶನಿಕರು ಕೂಡ ದೇಹ ಆತ್ಮ ಒಂದು ಎಂಬ ಭ್ರಮೆ ಎಲ್ಲ ದುಃಖದ ಮೂಲ ಅಂತ. ಅದರ ಬದಲು ಎಲ್ಲರಿಗೂ ಕೂಡ ನಾನು ಬೇರೆ, ದೇಹ ಬೇರೆ ಅನುಭವ ಉಂಟು. ನನ್ನ ದೇಹ, ನನ್ನ ಮನೆ ಅಂತ ಹೇಳೋದು ನಾನು ಬೇರೆ, ಮನೆ ಬೇರೆ. ನನ್ನ ದೇಹ, ನಾನು ಬೇರೆ, ದೇಹ ಬೇರೆ. ಇಷ್ಟು ಪ್ರತ್ಯಕ್ಷ ಅನುಭವ ಇರುವಾಗ ಒಂದು ಅಸ್ಪಷ್ಟ ಭೇದ ಜ್ಞಾನ ಇದೆ, ಅಷ್ಟು ಸ್ಪಷ್ಟವಾಗಿಲ್ಲ, ಕ್ಲಿಯರ್ ಆಗಿಲ್ಲ. ಆದ್ದರಿಂದ ನಮ್ಮದು ಆಗದೇ ಇದ್ದ ಧರ್ಮಗಳನ್ನು ನನ್ನದು ತಿಳ್ಕೊಳ್ಳೋದು. ಪ್ರಮಾದಾತ್ಮಕತ್ವಾತ್ ಬಂಧಸ್ಯ. ಶರೀರ, ಅಂತಃಕರಣ ಅದರ ಧರ್ಮ, ದುಃಖ, ಅಜ್ಞಾನ, ಭ್ರಾಂತಿ, ರಾಗ ಅದು ಎಲ್ಲ ಮನಸ್ಸಿನದ್ದು. ಮನಸ್ಸಿನ ಧರ್ಮವನ್ನು ತನ್ನದು ತಿಳ್ಕೊಂಡದ್ದು. ತಾನು ಬೇರೆ, ಮನಸ್ಸು ಬೇರೆ ಗೊತ್ತು. ನನ್ನ ಮನಸ್ಸು, ನನ್ನ ದೇಹ, ದೇಹದ ಧರ್ಮ, ಮನಸ್ಸಿನ ಧರ್ಮ ಅದನ್ನು ತನ್ನ ಮೇಲೆ ಹೀರಿಕೊಂಡದ್ದು. ಇದೇ ಭ್ರಮ ಹೊರತು ತಾನೇ ದೇಹ ಅಂತಲ್ಲ. ದೇಹ ಬೇರೆ, ತಾನು ಬೇರೆ ಎಂಬ ಪ್ರತ್ಯಕ್ಷ ಅನುಭವ ಉಂಟು ಎಂಬುದಾಗಿ ಆಚಾರ್ಯರು
ಎಲ್ಲ ತಮ್ಮ ದರ್ಶನವನ್ನು ಪ್ರತ್ಯಕ್ಷದ ನೆಲೆಯಲ್ಲಿ, ಅನುಭವದ ನೆಲೆಯಲ್ಲಿ, ವೇದವಾಕ್ಯಗಳಿರಬಹುದು, ಯುಕ್ತಿಗಳಿರಬಹುದು, ಎಲ್ಲವನ್ನು ಕೂಡ ಅನುಭವದ ನೆಲೆಯಲ್ಲಿ ತಿಕ್ಕಿ ಅನುಭವಕ್ಕೆ ಅನುಗುಣವಾಗಿ ಎಲ್ಲರಿಗೂ ತಾನು ಬೇರೆ ದೇಹ ಬೇರೆ ಎಂಬ ಜ್ಞಾನ ಉಂಟು. ಅದರಲ್ಲಿ ಅಷ್ಟು ಸ್ಪಷ್ಟತೆ ಇಲ್ಲ. ಹೀಗಾಗಿ ಅಂತಃಕರಣದ ಧರ್ಮ, ದೇಹದ ಧರ್ಮ ತನ್ನದು ಅಂತ ಭಾವಿಸಿಕೊಂಡು ತನ್ನದಾಗದಿದ್ದನ್ನು ತಾನು ಅಂತ, ತನ್ನಲ್ಲಿ ಸ್ವಾತಂತ್ರ್ಯ ಇಲ್ಲ, ತಾನು ಸ್ವತಂತ್ರ, ನಾನೇ ಮಾಡಿದೆ, ಈ ಅಹಂಕಾರ, ಈ ಅಭಿಮಾನ, ಈ ಮಮತೆ, ಇಡೀ ಎಲ್ಲ ಅನರ್ಥಕ್ಕೆ ಒಂದು ಕಡೆ ಅಹಂಕಾರ. ಪರಮಾತ್ಮನಿಂದ ತಾನು ಬೇರೆ ಎಂಬ ಕಲ್ಪನೆ ಇಲ್ಲದೆ ಅಹಂಕಾರ, ತನ್ನಿಂದ ದೇಹ ಬೇರೆ ಎಂಬ ಕಲ್ಪನೆ ಇಲ್ಲದೆ ಆ ದೇಹದ ಧರ್ಮವನ್ನು, ಮನಸ್ಸಿನ ಧರ್ಮವನ್ನು ತನ್ನ ಮೇಲೆ ಹೇರಿಕೊಂಡು ಆ ಒಂದು ಭ್ರಮೆ, ಅಭಿಮಾನ ಮತ್ತು ಅಹಂಕಾರ ಇದೇ ಎಲ್ಲದಕ್ಕೂ ಕಾರಣ. ಅದಕ್ಕೋಸ್ಕರ ಆಚಾರ್ಯರು ಮುಖ್ಯ, ತಾನು ಜಡ ವಸ್ತುವಲ್ಲ, ಜಡವಾದ ಮನಸ್ಸು ದೇಹಕ್ಕಿಂತ ತಾನು ಬೇರೆ, ತಾನು ಪರಮಾತ್ಮನಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಪಂಚಭೇದ ಅಂದರೆ ಜಡ ಮತ್ತು ಪರಮಾತ್ಮ ಇವರಿಗಿಂತ ತನ್ನ ವ್ಯಕ್ತಿತ್ವ ಬೇರೆ ಇದೆ ಎಂಬ ಸ್ಪಷ್ಟ ತಿಳುವಳಿಕೆ ಬಂದರೆ ಅಹಂಕಾರಕ್ಕೂ ಅವಕಾಶ ಆಗುವುದಿಲ್ಲ, ಭ್ರಮೆಗೂ. ತನ್ನದಾಗದಿದ್ದನ್ನು ತನ್ನದು ಅಂತ ತಿಳ್ಕೊಳ್ಳುವ, ತನ್ನಲ್ಲಿ ಇಲ್ಲದಿದ್ದನ್ನು ತನ್ನಲ್ಲಿ ಉಂಟು ತಿಳ್ಕೊಳ್ಳುವ ಈ ಭ್ರಮೆ, ಈ ಮೋಹ, ಈ ಅಭಿಮಾನ ಮತ್ತು ಅಹಂಕಾರ, ಇದರಿಂದ ಮುಕ್ತವಾದ ಜೀವನ ನಡೆಯಬೇಕಾಗಿದ್ದರೆ ಅದಕ್ಕಾಗಿ ಈ ಭೇದಗಳು, ಪಂಚಭೇದ ಹೇಳಿದ್ದಾರೆ ಅಂದರೆ ಆ ಭೇದ ವೈಷಮ್ಯದ ಭೇದ ಅಲ್ಲ, ವಸ್ತುಗಳಲ್ಲಿರುವ ಭಿನ್ನತೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಭ್ರಮೆಗೆ ಒಳಗಾಗದೆ ಸರಿಯಾದ ಜ್ಞಾನದಿಂದ ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ. ಇನ್ನೊಂದು ದೊಡ್ಡ ಕೊಡುಗೆ ಆಚಾರ್ಯರದ್ದು ಮತ್ತು ಟೀಕಾಕೃತ ಅದನ್ನು ವಿವರಿಸಿದ್ದಾರೆ. ಮೋಕ್ಷಕ್ಕೆ ಯಾವುದು ಕಾರಣ, ಬಂಧ ನಿವೃತ್ತಿಗೆ ಯಾವುದು ಕಾರಣ? ಎಲ್ಲ ದಾರ್ಶನಿಕರು ಜ್ಞಾನ ಬರಬೇಕು. ಜ್ಞಾನ ಬಂದರೆ ಅದು ಆತ್ಮಜ್ಞಾನ ಅಂತ ಹೇಳ್ಬೋದು, ಭಗವಂತನ ಜ್ಞಾನ ಅಂತ ಹೇಳ್ಬೋದು. ಅಂತೂ ಜ್ಞಾನ, ದೇಹ ತಾನು ಬೇರೆ, ತಾನು ಬೇರೆ, ಜ್ಞಾನದಿಂದ ಸಂಸಾರದ ನಿವೃತ್ತಿ, ಬಂಧ ನಿವೃತ್ತಿಯಾಗಬೇಕಾಗಿದ್ದರೆ ಜ್ಞಾನವೇ ಕಾರಣ. ಎಲ್ಲ ದಾರ್ಶನಿಕರು ಸಂಸಾರದ ಬಿಡುಗಡೆಗೆ ಸರಿಯಾದ ಜ್ಞಾನ ಇದ್ದರೆ ಸರಿ. ಆದರೆ ಜ್ಞಾನವುಳ್ಳವರು, ಜ್ಞಾನ ಬಂದಿದೆ, ಅಪರೋಕ್ಷ ಜ್ಞಾನ ಬಂದಿದೆ, ಸಾಕ್ಷಾತ್ಕಾರಿಗಳು ಅವರು ಇದ್ದಾರೆ ಜಗತ್ತಿನಲ್ಲಿ, ಪುಣ್ಯ ಮೋಕ್ಷಕ್ಕೆ ಹೋಗಿಲ್ಲ. ಇದು ಯಾಕೆ ಅಂತ ಪ್ರಶ್ನೆ. ಯಾರು ಪ್ರವಾದಿಗಳು, ಮಹಾಜ್ಞಾನಿಗಳು ಒಪ್ಪಿದ್ದಾರೆ, ಅವರು ಮೋಕ್ಷಕ್ಕೆ ಹೋಗಿದ್ದರೆ ನಮಗೆ ಉಪದೇಶ ಕೊಡಲಿಕ್ಕೆ ಇರ್ತಿರಲಿಲ್ಲ. ಜ್ಞಾನ ಬಂದ ಮೇಲೂ ಕೂಡ ಮೋಕ್ಷಕ್ಕೆ ಹೋಗಿಲ್ಲ, ಇನ್ನು ಉಳಿದಿದ್ದಾರೆ. ಇದಕ್ಕೇನು ಕಾರಣ? ಹಾಗಾದರೆ ಜ್ಞಾನ ಬಂದ ಮೇಲೂ ಕೂಡ ಮೋಕ್ಷಕ್ಕೆ ಕಾರಣ ಮತ್ತೊಂದು ಉಂಟು. ಅದು ಯಾವುದು? ಭಗವಂತನ ಅನುಗ್ರಹ. ಇದನ್ನು ಯಾವ ದಾರ್ಶನಿಕರು ಹೇಳಿಲ್ಲ. ಜ್ಞಾನ ಬಂತು ಮೋಕ್ಷ ಎಲ್ಲರೂ, ಆದರೆ ಜ್ಞಾನ ಸಾಲದು. ಜ್ಞಾನ ಬಂದ ಮೇಲೂ ಕೂಡ ಮಹಾಜ್ಞಾನಿಗಳು, ಜೀವನ್ಮುಕ್ತರು ಎಲ್ಲರೂ ಕೂಡ ಜಗತ್ತಿನಲ್ಲಿದ್ದಾರೆ, ಮೋಕ್ಷಕ್ಕೆ ಹೋಗಿಲ್ಲ. ಯಾಕೆ? ಜ್ಞಾನ ಬಂದ ಮೇಲೂ ಕೂಡ ಅವರ ಸಾಧನೆ ಇದೆ. ಯಾರಿಗೆ ಜ್ಞಾನ ಬಂದಿಲ್ಲ ಅವರಿಗೆ ಸರಿಯಾದ ಉಪದೇಶ ಕೊಡೋದು, ಅವರ ಉದ್ಧಾರ ಮಾಡೋದು ಮತ್ತು ಪರಮಾತ್ಮನಿಗೆ ಮತ್ತಷ್ಟು ಭಕ್ತಿ ಬೆಳೆಸುವುದು. ಅದಕ್ಕೋಸ್ಕರ ಪರಮಾತ್ಮ ಕೂಡಲೇ ಅವರನ್ನು ತನ್ನ ಮೋಕ್ಷಕ್ಕೆ ಸ್ವೀಕಾರ ಮಾಡುವುದಿಲ್ಲ, ಇನ್ನೂ ಸಾಧನೆ ಮಾಡು. ಎಷ್ಟೋ ಮಂದಿ ಇದ್ದಾರೆ ದುಃಖಿತರು, ಅವರು ಯಾರು ಮಾರ್ಗ ತೋರಿಸುವವರು? ಯಾರು ಸಾಕ್ಷಾತ್ಕಾರ ಆಗಿದೆ ತಮ್ಮ ಅನುಭವವನ್ನು ತಿಳಿಸಲಿಕ್ಕೆ ಜಗತ್ತಿನಲ್ಲಿ ಇರಬೇಕು ಕೆಲವು ಸಮಯ. ಆದ್ದರಿಂದ ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಭಗವಂತನ ಪೂರ್ಣ ಅನುಗ್ರಹ ಆಗುವರೆ ಕಾಯಬೇಕು. ಇಲ್ಲಂದರೆ ಕಾಯಲಿಕ್ಕೆ ಅಗತ್ಯ ಏನು? ಜ್ಞಾನ ಬಂತು, ಅಜ್ಞಾನ ಹೋಯಿತು. ಅಜ್ಞಾನ ಹೋಯಿತು, ಪಾಪ ಪುಣ್ಯ ಯಾವುದೂ ಇರಲಿಕ್ಕೆ ಸಾಧ್ಯ. ಕುಳ್ಳು ಮೋಕ್ಷ ಆಗಲೇಬೇಕು. ಮೋಕ್ಷಕ್ಕೆ ತಡ ಯಾಕೆ? ವಿಳಂಬ ಕಿನಿ ಬಂಧನ. ಜ್ಞಾನ ಬಂದ ಮೇಲೆ ಮೋಕ್ಷ ಆಗಲಿಕ್ಕೆ ತಡ ಯಾಕೆ? ಈ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಕಾರಣ ಯಾವುದು? ಜ್ಞಾನ ಬಂದರೂ ಮೋಕ್ಷ ಆಗಲಿಕ್ಕೆ, ಮೋಕ್ಷ ಕೊಡಲಿಕ್ಕೆ ಒಬ್ಬ ಇದ್ದಾನೆ, ಅವನ ಅನುಗ್ರಹ ಬೇಕು, ಅವನ ಇಚ್ಛೆ ಮಾಡಬೇಕು. ಅವನು ಮಾಡಬೇಕಾಗಿದ್ದರೆ ಮತ್ತಿಷ್ಟು ನಮ್ಮಿಂದ ಕಾರ್ಯ ಆಗಬೇಕು. ಸಮಾಜಕ್ಕೆ ಜ್ಞಾನಿಗಳಿಂದ ಸಮಾಜಕ್ಕೆ ಉಪಕಾರ ಆಗಬೇಕು. ಒಬ್ಬ ಮೇಲೆ ಉಪ್ಪರಿಗೆ ಮೇಲೆ ಮಹಡಿ ಮೇಲೆ ಏರ್ತಾನೆ, ಏರಿದರೆ ಒಮ್ಮೆ ಅಟ್ಟದಲ್ಲಿ ಇರ್ತಾನೆ. ನಮ್ಮ ಚಿಕ್ಕ ಮಕ್ಕಳ ಗತಿ ಏನು? ನಮ್ಮನ್ನು ಆ ಏಣಿಯ ಮೇಲೆ ಎತ್ತಿಕೊಂಡು ಹೋಗಲಿಕ್ಕೆ ಅವನು ಏಣಿಯಲ್ಲೇ ಇದ್ದರೆ ಮೇಲೆ ಹೋಗಲಿಕ್ಕೆ ಕಷ್ಟ ಇಲ್ಲ.
ಏಣಿಯಲ್ಲಿ ಇದ್ದರೆ ಚಿಕ್ಕ ಮಕ್ಕಳನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿಕೊಂಡು ಹೋಗಬಹುದು. ಅವನು ಅಟ್ಟಕ್ಕೆ ಹೋದರೆ ನಮ್ಮ ಗತಿಯೇನು? ಅದರಂತೆ ಭಗವಂತನು ಜ್ಞಾನ ಪಡೆದರೂ ಕೂಡ ನಮ್ಮಂಥವರನ್ನು ಪ್ರಹ್ಲಾದ ಹೇಳಿದಂತೆ ನೈತಾನೆ ವಿಹಾಯ ವಿಮುಕ್ಷೇಕ ಎಲ್ಲ ಸುತ್ತಲೂ ಕೂಡ ಒಳ್ಳೆ ದುಃಖಿತರಾದ ಕೃಪಣ ಸಜ್ಜನ ವೃಂದ ಇದೆ. ಅವರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಬೇಕು. ನಾನೀಗ ಬರುವುದಿಲ್ಲ, ಭಗವಂತ ಕರೆದ, ಈಗ ಮೋಕ್ಷ ಸಿದ್ಧಾಗಿದೆ ಬಾ, ನಾನೀಗ ಬರುವುದಿಲ್ಲ. ಇವರೆಲ್ಲ ಇದ್ದಾರೆ ನಮ್ಮ ಸುತ್ತಲೂ, ಅವರನ್ನು ಕರೆದುಕೊಂಡು ಹೋಗಿ ಯಾರು? ಅದಕ್ಕೋಸ್ಕರ ಅವರನ್ನು ಬಿಟ್ಟು ಬರಲಾರೆ, ಅವರನ್ನು ಕರೆದುಕೊಂಡು ಹೋಗಲಿಕ್ಕೆ ನನಗೆ ಇನ್ನೂ ಅವಕಾಶ ಬೇಕು ಅಂತ ಪ್ರಹ್ಲಾದನೇ ಕೇಳ್ತಾ ಇದೆ. ಅದಕ್ಕೋಸ್ಕರ ಭಗವಂತ ಅಪರೋಕ್ಷ ಜ್ಞಾನ ಬಂದರೂ ಅವರಿಂದ ಉಳಿದ ಜನರಿಗೆ ಬೇಕಾದ ಅನುಕೂಲ ಆಗಬೇಕು, ಅವರದ್ದು ಸಾಧನೆ ಹೆಚ್ಚಾಗಬೇಕು, ಪರಮ ಭಕ್ತಿ ಬೆಳೆಯಬೇಕು ಪರಮಾತ್ಮನೇ. ಅದಕ್ಕೋಸ್ಕರ ಜ್ಞಾನ ಬಂದರೂ ಎಲ್ಲ ಬಂಧ ನಿವೃತ್ತಿಗೆ ಬೇಕಾದ ಎಲ್ಲ ಇದ್ದರೂ ಕೂಡ ಪರಮಾತ್ಮನ ಅನುಗ್ರಹಕ್ಕಾಗಿ ಅವರು ಕಾಯಬೇಕು. ಅದಕ್ಕೋಸ್ಕರ ಮೋಕ್ಷಕ್ಕೆ ಕಾರಣ ಪರಮಾತ್ಮನ ಅನುಗ್ರಹ, ಬರೀ ಜ್ಞಾನವಲ್ಲ, ಜ್ಞಾನಕ್ಕಿಂತ ಮತ್ತೊಂದು ಮೆಟ್ಟಲು ಇದೆ ಎಂಬುದನ್ನು ಶ್ರೀ ಟೀಕಾಕೃತ್ಪಾದರು ಶ್ರೀ ಮಧ್ವಾಚಾರ್ಯರು ಕೂಡ ಎತ್ತಿ ತೋರಿಸಿದ್ದಾರೆ. ಇದು ಒಂದು ಕೊಡುಗೆ. ಒಂದು ಸಂಸಾರದ ಕಾರಣ ಯಾವುದು ಎಂಬುದರ ಬಗ್ಗೆ ಏನು ವಿವರಣೆ ಕೊಟ್ಟಿದ್ದಾರೆ. ಮೋಕ್ಷಕ್ಕೆ ಯಾವುದು ಕಾರಣ? ಎಲ್ಲರೂ ನನಗೆ ಅನೇಕ ಸಭೆಗಳಲ್ಲಿ ಕೇಳಿದರು, ಎಲ್ಲರೂ ಕೂಡ ಜ್ಞಾನದಿಂದಲೇ ಮೋಕ್ಷ, ಪ್ರಸಾದ ಯಾಕೆ ಬೇಕಾ, ಅದಕ್ಕೋಸ್ಕರ ಯಾಕೆ ಕಾಯಬೇಕು ಅಂತೇಳಿ ಪೂನಾದಲ್ಲಿ ಎಲ್ಲ ಪಂಡಿತರು ಪ್ರಶ್ನೆ ಮಾಡಿದರು. ಅದೊಂದು ಪ್ರತ್ಯೇಕವಾಗಿ ಮೋಕ್ಷಕ್ಕೆ ಪ್ರಸಾದ ಬೇಕು ಅಂತ ಹೊಸದು ಯಾಕೆ ಅಗತ್ಯ, ಇದನ್ನೆಲ್ಲ ಬಿಡಿಸಿ ಹೇಳಿದಾಗ ಎಲ್ಲರಿಗೂ ಒಪ್ಪಿಗೆ ಆಯಿತು. ಆದ್ದರಿಂದ ಆಚಾರ್ಯರು ಇಂಥ ಅನೇಕ ಕೊಡುಗೆ ಅದನ್ನು ಸರಿಯಾಗಿ ಸಮರ್ಥನೆ ಮಾಡಿ ಮನಸ್ಸಿಗೆ ಮುಟ್ಟುವಂತೆ ಮಾಡುವ ಕೆಲಸ ಟೀಕಾಕೃತ್ಪಾದರು. ಆಚಾರ್ಯರ ಅಪೂರ್ವವಾದ ವಿಷಯಗಳನ್ನು ಒಳ್ಳೆ ಪ್ರಮಾಣಬದ್ಧವಾಗಿ ತರ್ಕಬದ್ಧವಾಗಿ ಸರಿಯಾದ ಆರ್ಗ್ಯುಮೆಂಟ್ ಮಾಡಿ ನಮ್ಮ ಮನವರಿಕೆ ಮಾಡುವಂಥ ಕಾರ್ಯ ಟೀಕಾಕೃತ್ಪಾದರು ಅತ್ಯದ್ಭುತವಾಗಿ ನಡೆಸಿದ್ದಾರೆ. ಅಂತಹ ಮಹೋನ್ನತವಾದ ವ್ಯಕ್ತಿತ್ವ ಟೀಕಾಕೃತ್ಪಾದರು. ಅವರು ಇಷ್ಟೆಲ್ಲ ಇನ್ನೊಂದು ವಿಚಾರ, ಇಷ್ಟೆಲ್ಲ ಗ್ರಂಥ ಬರೆದಿದ್ದಾರೆ. ಆಗಿನ ಕಾಲದ ಪ್ರಸಿದ್ಧರು ವಿದ್ಯಾರಣ್ಯರು, ದೊಡ್ಡ ಪಂಡಿತರು, ಒಂದು ರಾಜ್ಯವನ್ನೇ ಸ್ಥಾಪಿಸಿದರು. ಆ ವಿದ್ಯಾರಣ್ಯರಿಗೂ ಟೀಕಾಕೃತ್ಪಾದರ ದರ್ಶನಕ್ಕೂ ತೀವ್ರ ಭಿನ್ನಾಭಿಪ್ರಾಯ. ಆದರೂ ಅವರ ಪಾಂಡಿತ್ಯವನ್ನು ಕಂಡು ಆ ಗ್ರಂಥ ನೋಡಿ ವಿದ್ಯಾರಣ್ಯರು ಆಶ್ಚರ್ಯಭರಿತರಾಗಿ ಅವರನ್ನು ವಿಜಯನಗರದಲ್ಲಿ ದೊಡ್ಡ ಮೆರವಣಿಗೆ ಮಾಡಿ ಶೋಭಾಯಾತ್ರೆ ಮಾಡಿ ಸ್ವಾಗತಿಸಿದ್ದಾರೆ. ಇದು ಒಂದು ಗಮನಿಸಬೇಕು. ಆಗಿನ ಕಾಲದಲ್ಲಿ ಇಷ್ಟು ಭಿನ್ನಾಭಿಪ್ರಾಯಗಳಿದ್ದರೂ, ಇಷ್ಟು ದರ್ಶನ ಭೇದ ಇದ್ದರೂ ಆ ವಿದ್ಯಾರಣ್ಯರು ಟೀಕಾಕೃತ್ಪಾದರನ್ನು ವಿಜಯನಗರದಲ್ಲಿ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಿ ಗೌರವ ಸತ್ಕಾರ ಮಾಡಿದ್ದಾರೆ. ಇದು ಭಿನ್ನತೆ ಇದ್ದರೂ ಕೂಡ ಯಾವ ರೀತಿಯ ಪರಸ್ಪರ ಸಹಿಷ್ಣುತೆ, ಸ್ನೇಹ, ಸೌಹಾರ್ದ ಇರಬೇಕೆಂಬುದಕ್ಕೆ ಆ ಕಾಲದಲ್ಲಿ ವಿದ್ಯಾರಣ್ಯರು ಮತ್ತು ಜಯತೀರ್ಥರು ತಾತ್ವಿಕ ಚರ್ಚೆ, ತೀವ್ರ ಭಿನ್ನಾಭಿಪ್ರಾಯ. ಆದರೂ ಜಯತೀರ್ಥರನ್ನು ಭಾರಿ ಸಂಭ್ರಮದಿಂದ ವಿದ್ಯಾರಣ್ಯರು ಸ್ವಾಗತಿಸಿದ್ದಾರೆ. ಇದು ಆ ಕಾಲದಲ್ಲಿ ಯಾವ ರೀತಿಯ ಭಿನ್ನಾಭಿಪ್ರಾಯ ಇದ್ದರೂ ಒಂದು ಥರದ ಸೌಹಾರ್ದ ಸಮನ್ವಯಕ್ಕೆ ಅವಕಾಶ ಇತ್ತು ಎಂಬುದನ್ನು ಕೂಡ ನಾವು ಕಾಣಬಹುದು. ಹೀಗೆ ನಮ್ಮ ಜಯತೀರ್ಥರು ಇಂಥ ಗ್ರಂಥಗಳನ್ನು ಬರೆದು ನಮಗೆಲ್ಲರಿಗೂ ಕೂಡ ಮೋಕ್ಷದ ದಾರಿಯ ಬಗ್ಗೆ ಸತ್ಯ ದರ್ಶನ ಮಾಡಲು ಅದ್ಭುತವಾಗಿರತಕ್ಕಂಥ ಕೊಡುಗೆ, ದಾರ್ಶನಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವರು. ಅಂತಹ ಜಯತೀರ್ಥರ ಒಂದು ಪುಣ್ಯ ಸ್ಮರಣೆಯನ್ನು ಇವತ್ತು ಹರಿದಾಸ ಭಟ್ಟರು ಆಗಮಿಸಿ ಒಳ್ಳೆಯ ವಿದ್ವತ್ತಾಪೂರ್ಣವಾದ ಪ್ರವಚನ ನೀಡಿದ್ದಾರೆ. ನೀವೆಲ್ಲರೂ ಕೂಡ ಉತ್ಸವದಲ್ಲಿ ಭಾಗವಹಿಸಿದ್ದೀರಿ. ನಮಗೆಲ್ಲರಿಗೂ ಕೂಡ ಆಚಾರ್ಯ ಮಧ್ವರು, ಟೀಕಾಕೃತ್ಪಾದರು. ನಾನು ಯಾವಾಗಲೂ ಹೇಳೋದುಂಟು, ಕುರುಕ್ಷೇತ್ರದಲ್ಲಿ ಕೃಷ್ಣ ಮತ್ತು ಅರ್ಜುನ ಅಥವಾ ಭೀಮ ಮತ್ತು ಅರ್ಜುನ, ಭೀಮ ಇಬ್ಬರು ದೊಡ್ಡ ಸಾಧನೆ ಮಾಡಿದರು ಕುರುಕ್ಷೇತ್ರದಲ್ಲಿ. ಭೀಮ ಮತ್ತು ಅರ್ಜುನ ನಮ್ಮ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಚಾರ್ಯರ ಸಿದ್ಧಾಂತದ ಪ್ರಸಾರ ಕಾಲದಲ್ಲಿ ಶ್ರೀ ಮಧ್ವಾಚಾರ್ಯರು ಭೀಮ ಆಗಿದ್ದರೆ ಟೀಕಾಕೃತ್ಪಾದರು ಅರ್ಜುನ. ಭೀಮಾರ್ಜುನರಂತೆ ಮಧ್ವಾಚಾರ್ಯರು ಟೀಕಾಕೃತ್ಪಾದರು ಈ ನಮ್ಮ ಈ ಕುರುಕ್ಷೇತ್ರದಲ್ಲಿ, ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡಿದ ಇಬ್ಬರನ್ನು ಕೂಡ ಸ್ಮರಿಸಿ ಅವರ ಅನುಗ್ರಹ
ಇಡೀ ನಮ್ಮ ಸಮಾಜದ ಮೇಲೆ ನಿರಂತರ ಇರಲಿ. ನಮ್ಮ ತತ್ವಜ್ಞಾನ ಒಳ್ಳೆ ಚೆನ್ನಾಗಿ ಮತ್ತಷ್ಟು ಪ್ರಸಾರಗೊಳ್ಳಲು ವಿಶೇಷವಾಗಿ ನಮ್ಮನ್ನೆಲ್ಲ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.